ಹಾಯ್ ಗಾಯ್ಸ್, ಹೆಂಗಿತ್ತು ಇವತ್ತಿನ ಟ್ರೇಡು? ಕರೆಕ್ಟ್ ಲೆವೆಲ್ ನೀವು ಅಬ್ಸರ್ವ್ ಮಾಡ್ದಂಗೆ ಅಲ್ಲೇ ಇದಾಗಿದೆ. ಇವತ್ತು ಗ್ರೂಪಲ್ಲೂ ಹಾಕಿದೆ ಆ್ಯಕ್ಚುಲಿ, ಒಂದು ಎಲ್ಲೆಲ್ಲಿ ಪ್ರಾಫಿಟ್ ಬುಕ್ ಮಾಡಿದೆ ಅಂತ. ಇವತ್ತು 2 ಟ್ರೇಡ್ ತೊಗೊಂಡಿದ್ದೆ. ಸೊ ತೋರಿಸ್ತೀನಿ ಒಂದು ನಿಮಿಷ. ಸೊ ಸಿ ಟ್ರೇಡು, ಅದೇ ಪಿ ಟ್ರೇಡ್ ನಾನು ಮುಂಚೆ ಹೇಳಿದ್ನಲ್ಲ, ನೀವು 24,300 ಅದು ಬ್ರೇಕ್ ಆದಾಗ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ಕರೆಕ್ಟಾಗಿ 3 ವೀಕ್ ಥರ ಫಾರ್ಮ್ ಆಗಿದೆ. ಸೊ ಇಲ್ಲಾಗಿ ಕರೆಕ್ಟಾಗಿ ಇದು ಈ ಥರ ಬ್ರೇಕ್ಔಟ್ ಕೊಟ್ಟಿದೆ ನೋಡಿ. ಅದರ ಟ್ರಯಾಂಗಲ್ ಶೇಪ್ ಬ್ರೇಕ್ಔಟ್ ಬೇರೆ ಕೊಟ್ಟಿದೆ ಕರೆಕ್ಟಾಗಿ ನಿಮಗೆ ನೋಡಿ, ಅಬ್ಸರ್ವ್ ಮಾಡಿ. ಒಂದು ಟ್ರಯಾಂಗಲ್ ಶೇಪ್ ಬ್ರೇಕ್ಔಟು ಇಲ್ಲಿ 24,300 ನಾನು ನೆನ್ನೆ ಅಂದಿದ್ದಲ್ಲ. ಸೊ ಅಲ್ಲಿ ಕರೆಕ್ಟಾಗಿ ನೀವು ನೋಡಿ ವಿಕ್ಸ್ ಬಂದಿದೆ. ಸೊ ಇಲ್ಲಿ ಬ್ರೇಕ್ ಆಗಿದ ತಕ್ಷಣ ನಾನು ಇಲ್ಲಿ ತೊಗೊಂಡೆ. ಇಷ್ಟು ನಾನು ಇದು ಪ್ರಾಫಿಟ್ ಬುಕ್ ಮಾಡಿದೆ. ಸೊ ಪಿ ಟ್ರೇಡ್ ತೊಗೊಂಡು ಆಲ್ಮೋಸ್ಟ್, ಸೊ ಇದು ಬ್ರೇಕ್ ಆಗಿದ ತಕ್ಷಣ ಇಲ್ಲಿ ತೊಗೊಂಡಾಗ ಇಟ್ಸ್ ಆಲ್ಮೋಸ್ಟ್ ಬಂದಿದೆ 50 ಪಾಯಿಂಟ್ಸು. ಬಟ್ ನಾನು ಅರೌಂಡ್ 25-30 ಪಾಯಿಂಟ್ಸ್ಗೆ ಎಕ್ಸಿಟ್ ಮಾಡಿದೆ ನಾನು ಸ್ಕ್ಯಾಲ್ಪ್ ಮಾಡೋದಲ್ಲ. ಆಮೇಲೆ ನೆಕ್ಸ್ಟು ನಾನೇನು ಮಾಡಿದೆ, ನೆಕ್ಸ್ಟ್ ಸಿ ಟ್ರೇಡ್ ತೊಗೊಂಡೆ. ಸೊ ನನಗೇನು ಅಂದರೆ, ನನಗಿಲ್ಲಿ ಗೊತ್ತಾಯಿತು, ಇಲ್ಲಿ ನೋಡಿ ಇಲ್ಲಿ ಸಪೋರ್ಟ್ ತೊಗೊಂಡಿದೆ ಇಲ್ಲಿ ಕರೆಕ್ಟಾಗಿ. ಸೊ ಇದು ಸಪೋರ್ಟ್ ತೊಗೊಂಡು ಈ ಥರ ಹ್ಯಾಮರ್ ಥರ ಬಂತಲ್ಲ. ಸೊ ನೀವು ನೋಡಿ ಬೈಯಿಂಗ್ ಪ್ರೆಷರ್ ತೋರಿಸಿದ್ಯಲ್ಲ. ಸೊ ನಾನೇನು ಮಾಡಿದೆ, ನೆಕ್ಸ್ಟ್ ಕ್ಯಾಂಡಲ್ ವೆಯ್ಟ್ ಮಾಡಿದೆ. ಸೊ ಅದೇನಾಯಿತು, ಹಿಂಗೆ ಆಟ ಆಡ್ತಿದ್ದೆ, ನಂಗೆ ಒಂಥರ ಕಾನ್ಫಿಡೆನ್ಸ್ ಬಂತು, ಅದು ಹೋಗುತ್ತೆ, ಸಿ ಸೈಡ್ ಹೋಗುತ್ತೆ ಅಂತ. ನೆಕ್ಸ್ಟು ಯಾಕಂದ್ರೆ ಅದಾನಿದ್ದು ನಾನು ಹೇಳ್ದಲ್ಲ, ನೆನ್ನೆ ಥರ ಹೆವಿ ಫಾಲ್ ಅಂತ ಏನಾಗಲ್ಲ. ಅದಾನಿ ಎಂಟರ್ಪ್ರೈಸಸ್ದು ಸ್ವಲ್ಪ ಫ್ಲಕ್ಚುಯೇಟ್ ಆಗ್ಬೋದು ಸ್ಟಾಕ್ ಅಷ್ಟೇ. ಅದು ಬಿಟ್ಟರೆ ಏನು ಮಾರ್ಕೆಟಲ್ಲಿ ಏನು ಅಷ್ಟು ಜೋಶಲ್ಲಿ ಏನು ಮೂಮೆಂಟ್ ಇಲ್ಲ ಅನಿಸ್ತು. ಸೊ ಅದಕ್ಕೆ ನೋಡಿ, ಇಲ್ಲಿ ಬಂದಿದ ತಕ್ಷಣ ಕರೆಕ್ಟ್ ಇಲ್ಲಿಗೆ ಈ ಪಾರ್ಟಲ್ಲೇ ಐತಿ ನಾನು ತೊಗೊಂಡಿದ್ದು ಸಿ. ಸೊ ನಾನು ಜಾಸ್ತಿ ಕಾಯಲಿಲ್ಲ, ಬಟ್ ಅದು ಹೋಲ್ಡ್ ಮಾಡಿದರೆ ಇವತ್ತು ಸರಿಯಾಗಿ ಹೋಗಿದೆ. ಆಲ್ಮೋಸ್ಟ್ 230 ಪಾಯಿಂಟ್ಸ್ ನಿಮ್ಗೆ ನಿಫ್ಟಿ ಕೊಟ್ಟಿದೆ. ಸೊ ಆಲ್ಮೋಸ್ಟ್ 1% ಮೂವ್ ಕೊಟ್ಟಿದೆ ನಿಮಗೆ. ಸೊ ಈ ಥರ ಕೆಲವರು ಹೋಲ್ಡ್ ಮಾಡ್ತಾರೆ ಕುತ್ಕೊಂಡು. ಸೊ ಅವರೆಲ್ಲ ಇವತ್ತು ಚೆನ್ನಾಗಿ ಮಾಡಿರ್ತಾರೆ. ಬಟ್ ಅದೇ ಪ್ರೀಮಿಯಮ್ದು ಇದು ನೋಡ್ಕೊಂಡು ಮೂವ್ಮೆಂಟ್ ಮಾಡಬೇಕು. ನಾನು ಇದನ್ನು ಆಲ್ಮೋಸ್ಟ್ ಒಂದು 30 ಪಾಯಿಂಟ್ಸ್ ಬುಕ್ ಮಾಡಿ 28 ಏನೋ ಕರೆಕ್ಟಾಗಿ ಹೇಳ್ಬೇಕಂದ್ರೆ. ಸೊ ಅಷ್ಟು ಪಾಯಿಂಟ್ಸ್ ಬುಕ್ ಮಾಡಿದೆ ನಾನು. ಸೊ ಅಲ್ಲಿಂದ ಅದೇ ಇಷ್ಟು ಟ್ರೇಡು. ಸೊ ನಾನು ಬೇರೆ ಆಚೆ ಇದೆ ಇವತ್ತು. ಸೊ ಕಾರಲ್ಲಿ ಹೋಗ್ತಾ ಹಂಗೇನೆ 2 ಟ್ರೇಡ್ ತೊಗೊಂಡು ಬುಕ್ ಮಾಡಿದೆ ಅಷ್ಟೇ. ಸೊ ಈಗ ನಾಳೆದು ಅನಾಲಿಸಿಸ್ ನೋಡೋದ ಏನು ಅಂತ. ಸೊ ಈಗ ನಾಳೆದು ಏನು ಅಂತ ನೋಡೋದು, ಒಂದ್ಸತಿ ಡೈಲಿ ಚಾರ್ಟ್ ನೋಡೋದ ಏನಾಗಿದೆ ಅಂತ. ಓಕೆ, ಸೊ ಡೈಲಿ ಚಾರ್ಟ್ ಹಿಂಗೆ ಇದೆ. ಸೊ 15 ಮಿನಿಟ್ಸ್ ಚಾರ್ಟ್ ಎಲ್ಲೋಯ್ತು. ಹಾಂ, ಸೊ 15 ಮಿನಿಟ್ಸ್ ಚಾರ್ಟಲ್ಲಿ ನೋಡೋದ ನಾಳೆದು ಅನಾಲಿಸಿಸ್ಸು ನೋಡಿ. ಬುಲ್ಲಿಶ್ ಇಷ್ಟು ಮೂವ್ ಆಗಿದೆ. ನನ್ನ ಪ್ರಕಾರ ನಾಳೆ ಬುಲ್ಲಿಶ್ ಮೂವೇ ಇರುತ್ತೆ. ಸೊ ನಾನೇನು ಮಾಡ್ತೀನಿ ಅಂದರೆ, ನಾಳೆ ಇದು ಹೈ ಬ್ರೇಕ್ ಆದರೆ, ಸೊ ಎಲ್ಲೋಯ್ತು ಹೈ, ಈ ಲೆವೆಲ್ ಬ್ರೇಕ್ ಆದರೆ ಮಾತ್ರ ಆಲ್ಮೋಸ್ಟ್ 24,450 ಅಂತ ಇಟ್ಕೊಳ್ಳೋದು. 454 ಇದೆ, 24,450 ಲೆವೆಲ್ ಆಲ್ಮೋಸ್ಟ್. ಹಾಂ, ಸೊ ಇದು ಬ್ರೇಕ್ ಆದರೆ ನಾಳೆ ನಾನು ಸಿ ಸೈಡ್ ಪ್ಲ್ಯಾನ್ ಮಾಡ್ತೀನಿ. ನೋಡ್ಬೋದು ಬೇಕಾದ್ರೆ ಸಿ ಸೈಡ್ ಅವತ್ತು ಹೇಳ್ದಲ್ಲ ನಾನು, ಇಲ್ಲಿ ಕರೆಕ್ಟಾಗಿ ನೋಡಿ, ಇಲ್ಲೂ ಇದೆ, ಇಲ್ಲೂ ಇದೆ 24,700. ಅಲ್ಲಿ ಎಲ್ಲರೂ ಓಪನ್ ಆಗಲಿ. ಸಪೋಸ್ ಅದು ನಿಮ್ಮ ಕ್ಯಾಪ್ಟೌನ್ ಓಪನ್ ಆದರೂ ಒಳ್ಳೆಯದೇ. ಸೊ ಇಲ್ಲೆಲ್ಲ ಓಪನ್ ಆಯಿತು ಪ್ರೀವಿಯಸ್ ಇದರಿಂದ ಆಗಿ ಹಿಂಗೆ ಬಂದು ಇಲ್ಲಿ ಬಂದು ಹಿಂಗೆ ಹೋದರೆ ಟ್ರೇಡ್ ತೊಗೋಬೋದು. ಸೊ ಅದನ್ನು ಮಾಡ್ಬೋದು. ಇಲ್ಲ ಅಂದರೆ ನಾವು ಇದನ್ನು ಮಾಡ್ಬೋದು. ಇಲ್ಲಿ ಸಪೋಸ್ ಫ್ಲ್ಯಾಟ್ ಓಪನ್ ಆದರೂ ಅಷ್ಟೇ, ಫ್ಲ್ಯಾಟ್ ಓಪನ್ ಮಾಡಿ ಇಲ್ಲೆಲ್ಲರೂ ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ಲು ಆ ಥರ ಏನಾದ್ರು ಫಾರ್ಮ್ ಆದರೆ ಇಲ್ಲಿ ಕರೆಕ್ಟಾಗಿ ಟ್ರೇಡ್ ತೊಗೋಬೋದು. ಸೊ ನನ್ನ ಪ್ರಕಾರ ನಾಳೆ ಆದಷ್ಟು ಸಿ ಸೈಡ್ ವ್ಯೂನ ನಾನು ನೋಡೋದು. ಸೊ ಪಿ ಸೈಡ್ ತೊಗೋಬೇಕಂದ್ರೆ ಅದೇ ಇದು ಬ್ರೇಕ್ ಆಗಬೇಕು ತಿರ್ಗಾ. ಸೊ ಈ ಲೆವೆಲ್ ಇದೆಯಲ್ಲ ನನ್ನ ಪ್ರಕಾರ. ಬಟ್ ಆದಷ್ಟು ಪಿ ಟ್ರೇಡ್ ನೋಡೋಲ್ಲ ನಾನು, ನೋಡ್ಬೇಕು ಮಾರ್ಕೆಟಿಂಗ್ ಅಂತ. ಬಟ್ ಸಿ ಸೈಡೇನೆ ಮೇಜರ್. ಇದಾದರೆ ತುಂಬ ಮೂವ್ ಕೊಡುತ್ತೆ. ಬ್ರೇಕ್ ಆದರೆ ಪಿ ಸೈಡ್ ಏನಿದ್ರು ಇಲ್ಲಿ ಟ್ರೇಡ್ ತೊಗೋಬೇಕು. ಸುಮ್ಮನೆ ಸ್ಮಾಲ್ ಪಾಯಿಂಟ್ಸ್ ಅಷ್ಟೇ ಅದು. ಯಾಕಂದ್ರೆ ನೀವು ಒಬ್ಸರ್ವ್ ಮಾಡಿ, ಇಷ್ಟೊಂದು ದಿನ ಒಂದೇ ಕಡೆ ಆಟಾಡಿದೆ ಅದು. ಸೊ ಇಷ್ಟು ಸೆಲ್ಲಿಂಗ್ ಪ್ರೆಷರ್ ಬಂದಾದಮೇಲೆ ನೋಡ್ಬೇಕು ಮಾರ್ಕೆಟ್ ಹೆಂಗೆ ಆಡುತ್ತೆ. ಯಾಕಂದರೆ ಎಲ್ಲ ನೀವು ನೋಡಿ ಚಾನಲಲ್ಲಿ ಎಲ್ಲ ಕಡೆ ರೆಸಿಸ್ಟೆನ್ಸ್ ಫಾರ್ಮ್ ಆಗಿರುತ್ತೆ. ಸೊ ಅದಕ್ಕೆ ಆ ಥರ ಟ್ರೇಡ್ ಮಾಡೋದು. ಸೊ ಇವತ್ತಿನ ಟ್ರೇಡ್ ಅದು. ಆಮೇಲೆ ನಾಳೆ ಟ್ರೇಡು ಇಷ್ಟೇ ಸಿಂಪಲ್. ಈಗ 2450 ಮೇಲೆ ಹೋದರೆ ಸಿ ಸೈಡು, ಇಲ್ಲ 2000 ಆ್ಯಕ್ಚುಲಿ 2000 ಇಲ್ಲಿ ಇಟ್ಕೊಳ್ಳೋದು, 2250 ಕೆಳಗಡೆ ಬಂದರೆ ಇದು ಪಿ ಟ್ರೇಡು. ಬಟ್ ಅದೇ ಪಿ ಆದಷ್ಟು ನೋಡಬೇಕು, ಮಸ್ಟಿಗೆ ಬಂದರೆ ನೋಡೋದ, ಇಲ್ಲ ಸಿ ಸೈಡ್ ಟ್ರೇಡ್ ನೋಡೋದ. ಸೊ ಇವತ್ತು ನೋಡಿ ಅದಾನಿ ಎಂಟರ್ಪ್ರೈಸಸ್ ನಾನು ಹೇಳ್ದಂಗೆ ಅಷ್ಟೊಂದೇನು ಆ ಲೆಕ್ಕ ಫಾಲ್ ಆಗಲ್ಲ ಅಂತ ಇತ್ತು ನನಗೆ. ಸೊ ನೀವು ಅಬ್ಸರ್ವ್ ಮಾಡಿ, ಬಂದು ಬಿದ್ದು ಇದು ಬೌನ್ಸ್ ಆಗಿ ತಿರ್ಗಾ ಮೇಲೂ ಹೋಗಿದೆ. ಸೊ ಆಲ್ಮೋಸ್ಟ್ ಅದೇ ಅಷ್ಟೊಂದೇನು ಎಫೆಕ್ಟ್ ಆಗಿಲ್ಲ ಅವ್ರದ್ದು ರಿಪೋರ್ಟ್ದು. ಸೊ ನೋಡೋದ ನಾಳೆ ಏನು ಅಂತ. ಸೊ ನಾಳೆ ಇದು ಸಿಂಪಲ್ ಅನಾಲಿಸಿಸ್ ನಂದು. ನಿಫ್ಟಿದು ಮಾತ್ರ ಮಾಡ್ತಾಯಿದ್ದೀನಿ ನಾನು, ಯಾಕಂದ್ರೆ ಸ್ವಲ್ಪ ಆಚೆ ಇದೆ, ನಾನು ಈಗ ಜಸ್ಟ್ ಬಂದೆ. ಸೊ ನಿಫ್ಟಿದು ಸೇಮ್ ಸಿಂಪಲ್ ಅನಾಲಿಸಿಸ್. ಸೊ 450 ಮೇಲೆ ಬ್ರೇಕ್ ಆದರೆ ಸಿ ಸೈಡು, 250 ಕೆಳಗಡೆ ಬ್ರೇಕ್ ಆದರೆ ಪಿ ಸೈಡ್.
ಸೊ ಅಷ್ಟೇ ಇವತ್ತಿನ ವಿಡಿಯೋ ಅಷ್ಟೇ ಹಂಗಾರೆ. ಸೊ ಅದೇ ನೋಡಿ, ಎಲ್ಲ ನೀವು ಲೆವೆಲ್ಸ್ ಹಾಕ್ಕೊಳ್ಳಿ ನೀಟಾಗಿ, ಲೆವೆಲ್ಸ್ ಹಾಕ್ಕೊಂಡು ನಾಳೆಯಿಂದ ಟ್ರೈನ್ ಮಾಡಿ ಅಷ್ಟೇ. ಓಕೆ ದೆನ್, ಯಾ ಥ್ಯಾಂಕ್ ಯು ದೆನ್.